ಕೊತ್ತಲವಾಡಿ ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆ ಖುಷಿಯನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ ನೀವು ಅಂತ ಹೇಳಿ? ನಾನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ಕಮ್ಮಿ, ಬಟ್ ಮನಸ್ಸಲ್ಲಿ ತುಂಬ ಖುಷಿ ಆಗ್ತಿರುತ್ತೆ. ಫಸ್ಟ್ ಟೈಮ್ ನಾನು ಬಿಗ್ ಸ್ಕ್ರೀನಲ್ಲಿ ನನ್ನ ನೋಡ್ಕೊಳ್ಳೋದಕ್ಕೆ ಆಬ್ವಿಯಸ್ಲಿ ಐ ಆಮ್ ವೇಟಿಂಗ್. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಮೊದಲ ಸಿನಿಮಾನೇ ಒಂಥರ ಅಷ್ಟು ಲಕ್ ಅನ್ನೋದು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ದೊಡ್ಡ ಲಕ್ ಅಂತಲೇ ಹೇಳ್ಬೋದು ನಿಮ್ಗೆ ಸಿಕ್ಕಿರೋದು. ಆ ಖುಷಿಯನ್ನು ಹೇಳ್ಕೊಳ್ಳೋದಾದರೆ? ಹೌದು, ಅಂದರೆ ಇವಾಗ ನಾವು 90% ಹಾರ್ಡ್ ವರ್ಕ್ ಮಾಡಿದ್ರೆ 10% ಆದರೂ ಲಕ್ ಇರಬೇಕು. ಸೊ ಆ ಲಕ್ ನನಗಿತ್ತು. ಸೊ ನನ್ನ ಫಸ್ಟ್ ಲಾಂಚ್ PA ಪ್ರೊಡಕ್ಷನ್ಸಲ್ಲಿ ಆಗ್ತಿರೋದು, ಲೇಡಿ ಪ್ರೊಡ್ಯೂಸರ್ ಎಸ್ಪೆಷಲಿ. ಸೊ ಆ್ಯಂಡ್ ನಾನು ಯಶ್ ಸರ್ ಫ್ಯಾನ್, ಅವರ ಹೋಮ್ ಪ್ರೊಡಕ್ಷನ್. ಹೌದಾ? ಅಲ್ಲ, ಅದೊಂದಿತ್ತು. ನೀವು ದಿನ ಬಂದು ಇವತ್ತು ಈ ಪ್ರೊಡಕ್ಷನ್ ಇದೆ ದಿನ ಬಂದು ಕತೆ ಹೇಳ್ತಾ ನಿಮ್ಗೆ ಯಾರು ಮ್ಯಾಟ್ರ್ ಹೇಳ್ತಿದ್ದವರು? ಯಾರು ಇಲ್ಲ, ನಾನೇ ಸುಮ್ಮನೆ ಗೆಸ್ ಮಾಡಿ ಅವ್ರಿಗೆ ಯಾರು ಗೊತ್ತಾ ಪ್ರೊಡ್ಯೂಸರ್ ಯಾರಂತ, ಅಂದರೆ ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ ಯಾರಿರ್ಬೋದು ಅಂತ. ನಾನು ಅವ್ರಿಗೆ ಇವರು ಮತ್ತು ಗೋಪಾಲ್ ಸರ್ ಎಲ್ಲ ಇದ್ದಾಗ ಪ್ರೊಡ್ಯೂಸರ್ ಯಾರಂತ ನಂಗೆ ಗೊತ್ತಾಯಿತು ಅಂತ ಹೇಳಿ ಒಬ್ಬೊಬ್ಬರ ಹೆಸರು ಹೇಳೋದು, ಇವ್ರಂತೆ ಅಂತ. ಆಮೇಲೆ ಒಂದ್ಸಲ ಅವ್ರಿಗೆ ಹೇಳಿದೆ, PA ಅಂತ ಇದೆ, ಪೃಥ್ವಿ ಅಂಬರ್ ಪ್ರೊಡಕ್ಷನ್ನೇ ಇದು ಅಂತ. ಸೊ ಅವರು ನೋಡಿ, ನಾನು ನಿನ್ನ ನನ್ನ ಪ್ರೊಡಕ್ಷನ್ ಫಸ್ಟ್ ಹೀರೋಯಿನ್ ಏನಾಗಿದೆ, ಯು ಶುಡ್ ಬಿ ಲಕ್ಕಿ ಅಂತೆಲ್ಲ ಹೇಳ್ತಾ ಇದ್ರು. ತುಂಬ ಖುಷಿಪಟ್ಟರು. ಲೈಕ್ ಎಂಟೈರ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬ ಖುಷಿಪಟ್ಟರು. ಅದೇ ಹೇಳ್ತಾರೆ ಅವರು, ನೀನು ಈ ಪ್ರೊಡಕ್ಷನ್ ಲಾಂಚ್ ಆಗ್ತಿದ್ಯಾ, ತುಂಬ ಲಕ್ಕಿ ನೀನು ಅಂತ. ಓಕೆ, ನಿಮ್ಮ ಪಾತ್ರ ಇಲ್ಲಿ ಹೇಗಿರುತ್ತೆ, ಯಾವ ರೀತಿ ನಮ್ಮನ್ನು ನೀವು ಕಾಡ್ತೀರಾ ಅಂತ ಹೇಳಿ? ನನ್ನ ಪಾತ್ರ ಇವಾಗ ಒಂದು ಹಳ್ಳೀಲಿ, ಟಿಪಿಕಲ್ ಹಳ್ಳೀಲಿ ಒಂದು ಹಳ್ಳಿ ಹುಡುಗಿ ಹೇಗಿರ್ತಾಳೆ, ಒಂದು ಕ್ಯಾರೆಕ್ಟ್ರಾಗಿ ನೋಡಿದ್ರೆ ನಿಜ ಇಷ್ಟ ಆಗುತ್ತೆ. ಹೀರೋಯಿನ್ ಅಂತ ನೋಡಿದೆ, ಕ್ಯಾರೆಕ್ಟ್ರಾಗಿ ನೋಡಿದ್ರೆ ಖಂಡಿತವಾಗ್ಲೂ ಜನರಿಗೆ ತುಂಬ ಇಷ್ಟ ಆಗುತ್ತೆ.